ಸರ್, ಡಾಕ್ಟರ್ ವಿಸಿಟ್ಗೆ ಟೈಮ್ ಆಯಿತು. ಸರಿ ಸರ್. ಹರಿಣಿ, ಹರಿಣಿ, where were you? You nervous? You need coffee or something? No, it's just I'm fine. Okay. So, here is how it goes. ಮೊದಲು ನಾನು ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಮಾಡ್ತೀನಿ. ಅದಾದಮೇಲೆ ಇವತ್ತಿನ ಟಾಪಿಕ್ ಅಂದರೆ ನಿಮ್ಮ ನಾವೆಲ್ ಬಗ್ಗೆ ಒಂದು ಕ್ವಿಕ್ ಇಂಟ್ರೋ ಹೇಳ್ತೀನಿ. Then we'll just deep dive. Okay. We'll discuss about your novel, Q&As, etc. etc. ನೀವು ಆರಾಮಾಗಿ ನ್ಯಾಚುರಲ್ ಆಗಿ ರೆಸ್ಪಾಂಡ್ ಮಾಡ್ಕೋತ ಹೋಗಿ. ಇಫ್ ಸಮಥಿಂಗ್ ಗೋಸ್ ರಾಂಗ್, ಜಸ್ಟ್ ಡೋಂಟ್ ಪ್ಯಾನಿಕ್. ವಿಲ್ ಜಸ್ಟ್ ಇಂಟರ್ಕಟ್ ಈಚ್ ಅದರ್. ಯು ವಿತ್ ಮೀ? ಎಸ್. ವಂಡರ್ಫುಲ್. ಆ್ಯಕ್ಚುಲಿ ಸ್ವಲ್ಪ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ವರ್ಕ್ ನಡೆಯತೈತಿ. ಜಸ್ಟ್ ಗಿವ್ ಅಸ್ ಫ್ಯೂ ಮೋರ್ ಮಿನಿಟ್ಸ್, ದೆನ್ ವಿಲ್ ಸ್ಟಾರ್ಟ್. ಓಕೆ? ಓಕೆ. ಕೂಲ್. ಮಮೈವಂಶೋ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಟನಿಂದ್ರಿಯಾಣಿ ಪ್ರಕೃತಿಸಾನಿ ಕರ್ಷತಿ. ಭಗವದ್ಗೀತೆ. ನಾವು ಯಾವುದು ನಿಜ ಅಂದ್ಕೊಂಡು ಬದುಕ್ತಿದ್ದೀವೋ ಅದೊಂದು ಕನಸಿನ ಹಾಗೆ ಅಂತ ಹೇಳುತ್ತೆ. ಟ್ಯಾಬ್ಲೆಟ್ಸ್ ಎಲ್ಲ ಸರಿಯಾಗಿ ತಗೊಳ್ತಿದ್ದೀರಾ? ಭಯ ಆಗ್ತಿದ್ದ ಡಾಕ್ಟರ್, ಇದೆಲ್ಲ ಎಲ್ಲೋಗಿ ಮುಟ್ಟುತ್ತೆ ಅಂತ. ಎಷ್ಟೋ ಸಲ ನಮ್ಮ ಮನಸ್ಸಿನ ಮೂಲೆಯಲ್ಲಿರುವಂಥ ಬೇರೆ ಬೇರೆ ಭಾವನೆಗಳು ಆಗಾಗ ಅಸಂಬದ್ಧ ಕನಸುಗಳ ರೂಪದಲ್ಲಿ ನಮ್ಮನ್ನು ಕಾಡ್ತವೆ. ಹಾಗಂತ ಕನಸುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ. ಇನ್ಫ್ಯಾಕ್ಟ್ ಡ್ರೀಮ್ಸ್ ಹೆಲ್ಪ್ ಅಸ್ ಟು ಡೀಲ್ ವಿತ್ ಅವರ್ ಎಮೋಷನ್ಸ್. ನಿಮ್ಮ ಫಿಲಾಸಫಿ ಮಾತುಗಳೆಲ್ಲ ನನಗೆ ಅರ್ಥ ಆಗಲ್ಲ ಡಾಕ್ಟರ್. ಇದು ನನ್ನ ಕರಿಯರ್, ರಿಲೇಷನ್ಶಿಪ್ಸ್, ಇದು ಎಲ್ಲದರ ಮೇಲೆ ಪರಿಣಾಮ ಬೀರ್ತಿದೆ. ಇಟ್ಸ್ ಕನ್ಸರ್ನಿಂಗ್ ಮೀ, ಯು ನೋ. ಅರುಣ್, ನಾನು ಮುಂಚೆನೂ ಹೇಳಿದ್ದೀನಿ, ನಿಮ್ಮ ಆಂಗ್ಸೈಟಿಗೆ ಮೂಲ ಈ ಕನಸುಗಳಲ್ಲ. ಇನ್ಫ್ಯಾಕ್ಟ್ ಇಟ್ಸ್ ದ ಅದರ್ ವೇ ಅರೌಂಡ್. ಎಷ್ಟೋ ಸಲ ನಮ್ಮ ಸಮಸ್ಯೆಯ ಮೂಲ ನಮ್ಮ ಜೀವನದ ಬೇರೆ ಬೇರೆ ಅಧ್ಯಾಯಗಳಲ್ಲೇ ಇರುತ್ತೆ. ಸೊ ಲೆಟ್ಸ್ ರಿವಿಸಿಟ್ ದೋಸ್ ಚಾಪ್ಟರ್ಸ್ ಅಗೈನ್. ನಾನು ಈಗಾಗಲೇ ಎಲ್ಲ ಹೇಳಿದ್ದೀನಲ್ಲ ಡಾಕ್ಟರ್. ಮತ್ತೆ ಹೇಳಿ. ಮೇ ಬಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಫಸ್ಟ್ ಚಾಪ್ಟರ್. ಫಸ್ಟ್ ಚಾಪ್ಟರ್. ಇಟ್ಸ್ ಎ ಮೆಸ್. ಎಳೆ ಬಿಸಿಲಿಗೆ ತೆರೆದುಕೊಳ್ಳಲು ಸಿದ್ಧವಾದ ಬಾನು, ದೂರದ ಪ್ರಿಯತಮೆಯ ನೋಡುವ ತವಕದಲ್ಲಿ ಹೊರಟ ಮೋಡಗಳೆಂಬ ಭಗ್ನ ಪ್ರೇಮಿಗಳು.
ತಣ್ಣನೆ ಕೊರೆಯುವ ಮುಂಜಾವಿನ ಗಾಳಿ. ಆ ಬೆಟ್ಟದಲ್ಲಿ, ಆ ಬೆಟ್ಟದ ತುದಿಯಲ್ಲಿ ಬೆಳಕು ನಿಧಾನವಾಗಿಯೇ ಹುಟ್ಟುತ್ತಲೇ ಕತ್ತಲು ಸಾಯುತ್ತಿತ್ತು. ಅಲ್ಲಿ ಬೆಳಕು ಕತ್ತಲು. ಭೂಮಿ ಬಾನು ಒಂದಾಗುವ ತವಕದಲ್ಲಿ ಸೂರ್ಯ ಆಗಷ್ಟೇ ಉದಯಿಸುತ್ತಿದ್ದ. ಪ್ರತಿನಿತ್ಯ ಒಂದು ಜನನ. ದತ್ತ ಯಾವ ಭಾವವಿಲ್ಲದೆ ಪ್ರಕೃತಿಯ ಈ ಗಳಿಗೆಯನ್ನು ನೋಡುತ್ತಾ ಕೂತಿದ್ದ. ಶಾಂತ ಚಿತ್ತದ ಮುಖ. ಅವನ ಪಕ್ಕ ಯುರೇಕಾ ಬಂದು ಕೂತಳು, ಗಿಲಗಿಲ ಗೆಜ್ಜೆಯ ಸದ್ದು ಮಾಡುತ್ತಾ. ಸಂಜೆಯ ರಂಗಿಗೆ, ಗೆಜ್ಜೆಯ ಸದ್ದಿಗೆ ತೋಳು ತಾಕಿಸಿ ಕೂತ ಯುರೇಕಾಳನ್ನು ದತ್ತ ನೋಡಿದ. ಯುರೇಕಾ ಉದಯಿಸುತ್ತಿರುವ ಸೂರ್ಯನನ್ನು ದಿಟ್ಟಿಸುತ್ತಿದ್ದಳು. ದತ್ತ ಅವಳ ಮುಖವನ್ನೇ ನೋಡುತ್ತಾ ಕೂತ. ಹಾಗೆ ನೋಡಬೇಡ ನನ್ನ ನೀನು. ಪೂ, ಹಾಂ, ನೀ ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? ನಾನು ಯಾಕೋ ನೀನು ಬಿಟ್ಟು ಹೋಗಲಿ? ನಾವು ಮೊದಲನೇ ಸಲ ಮಾತಾಡಿದ ಆ ದಿನ ನಿಂಗೆ ನೆನಪಿದೆಯಾ? ಅವತ್ತು ಹೀಗೆ ನೀನೊಬ್ಬನೇ ಕೂತಿದ್ದೆ. ಹೊರಗಡೆ ಜೋರು ಮಳೆ ಬರ್ತಿತ್ತು. ನಮ್ಮ ಕಣ್ಗಳು ಮಾತಾಡಿ ಬಹಳ ದಿನಗಳೇ ಆಗಿದ್ವು. ದಟ್ ಡೇ ವಾಸ್ ಜಸ್ಟ್ ಅಫಿಷಿಯಲ್. ದತ್ತ, ಆಡಿಷನ್ಸ್ ಬರ್ತಿದ್ದಾರೆ. ಏನು ಮಳೆ ಗುರು, ಕ್ಲಾಸ್ ಬೇರೆ ಇಂಟ್ರೆಸ್ಟ್ ಇಲ್ಲ. ಯಾವುದೋ ಈ ಮಳೆಲಿ ಆಡಿಷನ್ ಅಂತ ಕರ್ಕೊಂಬಂದವನಿ. ಯಾವನಿಗೆ ಬೇಕಿತ್ತು ಗುರು ಇದು? ಹ್ಞೂ ಮಚ, ಅವ್ರೇನು ನಮ್ಮನ್ನು ಸೆಲೆಕ್ಟ್ ಮಾಡಲ್ಲ ಏನಿಲ್ಲ. ಸುಮ್ಮನೆ ಯಾವುದಾದ್ರೂ ಮೂವಿಗಾದರೂ ಹೋಗ್ಬೋದಿತ್ತು. ಈ ಲೋಫರ್ರೆ ಎಳ್ಕೊಂಬಂದಿದ್ದು ಎಲ್ಲ ಆ ಹುಡುಗಿ ನೋಡೋಕ್ಕೋಸ್ಕರ. ಆ ಹುಡ್ಗಿನ ನೋಡಕ್ ಗಂಡ್ಸ್ ಇಲ್ಲಿ ಯಾರವ್ರೆ? ಸುಮ್ಮನೆ ತಮಾಷೆಗೆ ಮಚ. ಇಡೀ ಬ್ಯಾಚಲ್ಲಿರೋದು ಒಂದೇ ಹುಡುಗಿ. ಉರಿತಲ್ಲ, ನಂಗೂ ಹಿಂಗೆ ಉರಿತು. ಆಗ್ಲೇ ಬಂದವಳಲ್ಲೋ. ಈ ನನ್ನ ಮಗನು ಇಲ್ಲೇ ಅವನೇ. ಹೋಗ್ ಮಾತಾಡ್ಸೋ ಉತ್ತರ ಕುಮಾರ. ಏನಿಷ್ಟೇ ಜನ ಬಂದಿರೋದು? ಮಳೆ ಅಲ್ವಾ ಸರ್, ಸ್ವಲ್ಪ ಲೇಟಾಗಿ ಬರ್ತಾರನ್ಸುತ್ತೆ. ಸರಿ ಸರಿ ತಗೊಳ್ಳಿ, ಡೈಲಾಗ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ರೆಡಿ ಆದ ತಕ್ಷಣ ಒಬ್ಬೊಬ್ಬರೇ ಬನ್ನಿ. ಮಗ, ಏನಿದು ಡೈಲಾಗು? ಬೆಂಗಳೂರಿಂದ ಮೈಸೂರು ತನಕ ಇದೆ. ಮಾ ಕಸಮ್, ಇವತ್ತೇ ಹೇಳ್ಬೇಕಂತ. ಲೋ ಇಲ್ ನೋಡು, ಚರಿ ಲವ್ ಸ್ಟೋರಿ ತರ ಐತೆ. ಲಾಸ್ಟ್ ಅಲ್ಲಿ ನೋಡ್ರು ಚಪ್ಲಿ ತಗೊಂಡ್ ಹೊಡಿತಾಳಂತೆ. ಗುರು ನಂಗಾಗಲ್ಲ, ನಾನು ಹೊರಟೆ. ನಮ್ಮ ಹುಡುಗಿ ನನಗೋಸ್ಕರ ಕಾಯ್ತಿರ್ತಾಳೆ. ಹ್ಞೂ ಮಗ, ಬೇಕಿದ್ರೆ ಇವರಿಬ್ರೆ ಟ್ರೈ ಮಾಡಲಿ. ಲೋ ಮಗ, ನಾನಾದ್ರೂ ಓಕೆ. ಈ ನನ್ನ ಮಗ ಬಿಕ್ಲಾ ಸ್ಕ್ರಿಪ್ಟಲ್ಲಿರೋ ಇಮೋಷನ್ ಎಲ್ಲ ಲೂಸ್ ಮೋಷನ್ ಮಾಡಿಬಿಡ್ತಾನೆ. ನೋಡು ನೋಡೀಗ, ನೀನು ನಿಜ ಹೇಳಿಲ್ಲ ಅಂದರೆ ಇಟ್ಟು ಹೊಂಟೋಯ್ತೀನಿ. ನೋಡ್ರು, ನಿಮ್ಗೆ ಸಪೋರ್ಟ್ ಮಾಡೋಕ್ಕಾದ್ರೆ ಮಾಡ್ರಿ, ಇಲ್ಲ ಅಂದರೆ ಸುಮ್ಮನಿರಿ. ಅವನಿಗೆ ಸ್ಟ್ಯಾಮರಿಂಗ್ ಇದ್ರೂ ಒಂದ್ಸಲನೂ ಡೈಲಾಗ್ ತಪ್ಪಿಲ್ಲ. ಲಾಸ್ಟ್ ಟೈಮ್ ಸರಿಯಾದ ಲೈನ್ ಡೈಲಾಗ್ ಕೊಟ್ಟಾಗ ಯಾರ ಪ್ಯಾಂಟ್ ಒದ್ದೆ ಆಗಿತ್ತು ಅಂತ ಇಲ್ಲಿರೋರಿಗೆಲ್ಲ ಗೊತ್ತು. ಮಚ, ಅವ್ನು ಬಿಕ್ಲಾ ಇವಳು ತಿಕ್ಲಿ. ಖುಷಿ ಇರಲಿ, ದುಃಖ ಇರಲಿ, ಅದನ್ನ ಹಂಚ್ಕೊಳಕ್ಕೆ ನಮ್ಮ ಜೊತೆ ಒಬ್ರು ಇರಬೇಕು. ಆದರೆ ಅಂಥವ್ರು ಸಿಕ್ಕಾಗ ಅದನ್ನು ಸಂಭ್ರಮಿಸೋ ಬದಲು ಅವ್ರನ್ನ ಹಿಡಿದಿಟ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ. ಎಲ್ಲಿ ಅವ್ನು ಕಲ್ಕೋತೇನನ್ನೋ ಹೆದರ್ಕಿ. ಅಲ್ಲ, ಈ ದತ್ತಾನ್ಗೆ ಹೆದರ್ಕಿ ಯಾಕಂತ? ಒಂಟಿತನ. ಚಿಕ್ಕವನಿದ್ದಾಗಲೇ ಅಪ್ಪ ಅಮ್ಮನ್ನ ಕಳ್ಕೊಂಡಿರ್ತಾನೆ. ಅವಮಾನಗಳು, ನತದೃಷ್ಟನೋ ಹಣೆಪಟ್ಟಿ, ಇಂಥ 10 ವಿಷಯಗಳು ಅವನ ಮನಸ್ಸನ್ನ ಘಾಸಿ ಮಾಡಿರುತ್ತೆ. ಈ ಸಮಯದಲ್ಲಿ ಅವನ ಜೀವನದಲ್ಲಿ ಯುರೇಕಾ ಬರ್ತಾಳೆ. ಬರಗಾಲದಿಂದ ತತ್ತರಿಸಿರೋ ಭೂಮಿಗೆ ತಂಪೆರೆಯೋಕ್ ಬಂದ ಸೋನೆ ಮಳೆ ಹಾಗೆ. Monday morning blues, I open my eyes and I'm greeted by a cute little smile. The world is new with you by my side. Everything is beautiful. Tuesday afternoon, I'm calling you home just to hear your voice on the phone. I think of you
and I'm not alone. You are everything under the sky so blue. I found my piece of heaven. ಲೋ ನಿಮ್ಮ ಹುಡುಗಿ ನೋಡೋ ಬಿಕ್ಲನ್ ಜೊತೆ ಹೋಗ್ತಾ ಇದ್ದಾಳೆ. ನೀನ್ ಹಿಂಗೆ ಚರಿ ತಿನ್ಕೊಂಡಿರೋ, ಬಿಕ್ಲಾ ನಿನ್ ಚರಿನ್ ಎತ್ಕೊಂಡು ಹೋಗ್ತಾ ಇರ್ತಾನೆ. ಯಾರೋ ಹೇಳ್ತಿದ್ರು ಅವಳೇ ಬಂದ್ ನಂಗೆ ಬೀಳ್ತಾಳೆ ಅಂತ. ಬೀಳ್ಸ್ಕೊಳ್ಳೋ ಮುಖ ನೋಡು. ಮಗ ಉರಿಸ್ಬೇಡ, ಮೊದ್ಲೇ ನಂಗೆ ತಲೆ ಕೆಟ್ಟಿದೆ. ಮಚ್ಚ ಇವನ್ ಕೈಲಿ ಏನೂ ಆಗಲ್ಲ, ಬರೀ ಬಾಯಿ ಮಾತು ಅಷ್ಟೇ ಒಂದು. ಆ ಬಿಕ್ಲನ್ ನೋಡೋ ಅವಳ ಕೈ ಹಿಡ್ಕೊಂಡು ಹೆಂಗ್ ಹೋಗ್ತಾ ಇದ್ದಾನೆ. ಅವ್ನ್ ಕಣೋ ಗಂಡ್ಸಂದ್ರೆ. ನಾನ್ ಗಂಡ್ಸಲ್ವಾ? ಮೊದಲನೇ ಸಲ ಜೀವನ ಎಷ್ಟು ಸುಂದರವಾಗಿದೆ ಅನ್ಸೋಕ್ಕೆ ಶುರು ಆಗಿತ್ತು. ದಿನ ಸೂರ್ಯ ನನಗೋಸ್ಕರನೇ ಉದಯಿಸ್ತಿದ್ದಾನೆ ಅನ್ನೋ ಭಾವನೆ. ಓಹೋ, ಯಾರು ಆ್ಯಕ್ಟಿಂಗ್ ಬಿಟ್ಟು ಕವಿತೆ ಬರೆಯೋಕ್ಕಿಳ್ದಾಗಿದೆ. ನಟಿಸೋಕ್ಕಾಗಲಿ ಬರೆಯೋಕ್ಕಾಗಲಿ ಕೊನೆಗೆ ಬದುಕೋಕ್ಕಾಗಲಿ ಸ್ಫೂರ್ತಿ ಬೇಕು. ನೀನು ಬಂದೆ ದಂಡಿ ದಂಡಿಯಾಗಿ ಖುಷಿ ನೋತ್ಕೊಂಡು. ಆದರೆ ನನಗೆ ಖುಷಿಗಿಂತ ಭಯನೇ ಜಾಸ್ತಿ ಆಗಿತ್ತು. ಯುರೇಕಾ. ಹಾಂ ಹೇಳೋ. ಯುರೇಕಾ, ಅದು ಬೇಗ ಹೇಳೋ, ನಾನು ರಿಹರ್ಸಲ್ಗೆ ಹೋಗ್ಬೇಕು. ಇವತ್ತು ನೀನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಕಣೋ. ಯುರೇಕಾ. ಏನು ಏನಿದು? ನಿನಗೆ ಗಿಫ್ಟು. ಆಮೇಲೆ ನೋಡ್ತೀನಿ ಕಣೋ, ರಿಹರ್ಸಲ್ಗೆ ಟೈಮ್ ಆಯಿತು. ಇಲ್ಲ, ಇವಾಗಲೇ ಓಪನ್ ಮಾಡು ಪ್ಲೀಸ್. ಇವನೊಬ್ಬ. ಯುರೇಕಾ, ಐ ಲವ್ ಯು ಯುರೇಕಾ. ಹಾಂ, ದತ್ತ ನನ್ನ ಬಾಯ್ ಫ್ರೆಂಡ್ ಅಂತ ಗೊತ್ತಿಲ್ವಾ? ಸೋ ವಾಟ್, ನಾನು ನಿನ್ನ ಅವನಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀನಿ. ಮಹಾರಾಣಿ ಥರ ನೋಡ್ಕೋತೀನಿ ನಿನ್ನ. ನನ್ನ ಮಗನ ಹತ್ರ ಏನಿದೆ, ಮಾತಾಡೋಕ್ಕೆ ಬರಲ್ಲ ಅವನಿಗೆ. ಯಾವಾಗ ನೋಡಿದ್ರು ಬ ಅಂತ ಬಿಕ್ಕಲ್ತಾ ಇರ್ತಾನೆ. ಥೂ, ಅದೇನು ಟೇಸ್ಟೋ ಏನೋ. ಹೋಗೇ ಹೋಗು, ಅದೆಷ್ಟು ದಿನ ಅವನ ಜೊತೆ ಚೆನ್ನಾಗಿರ್ತೀಯಾ ನಾನು ನೋಡ್ತೀನಿ. ನಾನು ಹೇಳಿಲ್ವಾ ಚಪ್ಪಲಿ ತಗೊಂಡು ಹೊಡಿತಾಳೆ ಅಂತ? ನೋಡು ಹೆಂಗ್ ಹೊಡಿದ್ಲು. ಆಯ್ತು. 90 crores minus 1. God is great. ಥಿಂಕ್ ಆಫ್ ದಿ ಡೆವಿಲ್ ಆ್ಯಂಡ್ ಹಿಯರ್ ಇಟ್ ಈಸ್. ಒಳ್ಳೆಯದರಾಗಲಿ ಕೆಟ್ಟದರಾಗಲಿ ನಾವೇನು ಅನ್ಕೋತೀವೋ ಈ ಮದರ್ ನೇಚರ್ ಅದಕ್ಕೊಂದು ಅಪಾರ್ಚುನಿಟಿ ಮಾಡಿಕೊಡ್ತೈತಂತೆ. ಚಿಕ್ಕ ವಯಸ್ಸಿಂದ ಎಲ್ಲನೂ ಕಳ್ಕೊಂಡೇ ಬಂದ ದತ್ತನಿಗೆ ಏನೇ ಸಿಕ್ಕಿದ್ರೂ ತಾನು ಎಲ್ಲಿ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ತನ್ನ ಮನಸ್ಸಲ್ಲಿ ಬೇರೂರಿರುತ್ತೆ. ಅದರಿಂದ ಅವನಿಗೆ ಆಚೆ ಬರೋಕೆ ಆಗ್ತಿರಲ್ಲ. ಒಂಥರ ಹುಟ್ಗುಣ ಅಂತಾರಲ್ಲ, ಕ್ಯಾರೆಕ್ಟರ್ ಟ್ರೇಟ್. ಎಸ್. ಸರಿ ನೋಡಿ ಹೆಂಗವನೇ. ಲೋ ಮಗ, ನಿನ್ ಮುಖ ನೋಡೋ, ಇದ್ರಲ್ಲಿ ಹಣ್ಣು ಸುಟ್ಟಿರೋ ಬೆಕ್ಕನ್ ತರ ಇದೆ. ಹೌದು ಮಚ್ಚ. ಲೋ ಮಗ, ಅವರಿಬ್ರು ಮಧ್ಯೆ ಹೆಂಗಾದ್ರೂ ತಂದಾಕ್ಬೇಕು ಕಣು. ನಾನಿದ್ದೀನಿ ಬಿಡು ಮಚ್ಚ. ನನ್ನ ಮಗ ಕೊಡಲ್ಲ ಅಂದ ಕಣೋ, ಬ್ಯಾಲೆನ್ಸ್ ಕ್ಲಿಯರ್ ಆಗೋವರೆಗೂ ಹೆಂಗೋ ಮಾಡಿ ಇಸ್ಕೊಂಬಂದೆ. ಕೊಡು, ಮೊದಲೇ ತಲೆ ಕೆಟ್ಟೋಗಿದೆ. ಹೋಗ್ತಾ ಉಂಟು ಆ ಫ್ಲೈಟಲ್ಲಿ ಬೇಕ್ಲನ್ ಜೊತೆ ನಿಮ್ಮ ಹುಡುಗಿ ಹೋಗ್ತಾ ಉಂಟು ಹೀಗೆ. ಲೋ ಮಗ, ನಾನು ಬಂದೆ ಇರೋ ಮಚ್ಚ. ಲೋ ಮಗ, ಎಲ್ಲಿಗೆ ಹೋಗ್ತಾ ಇದೀಯಾ? ಇವತ್ತ ನನ್ನ ಮಗನ್ಗೊಂದು ಗತಿ ಕಾಣಿಸ್ತೀನಿ. ಏನ್ ನೋಡ್ತಾ ಇದ್ದೀರಾ? ಬರ್ತಿರೋ ಇಲ್ವೋ?
ಪುನಃ ಜೀವನ ಇದೇ ಆಯ್ತು. ಆಯ್ತಪ್ಪ. ಐ ನೋ ಐ ಮೆಸ್ ಥಿಂಗ್ಸ್ ಅಪ್. ನಾನು ಮಾಡ್ತಾ ಇರೋ ತಪ್ಪು ಅಂತ ನನಗೆ ಗೊತ್ತಿರುತ್ತೆ. ಬಟ್ ಥಿಂಗ್ಸ್ ಗೋ ಔಟ್ ಆಫ್ ಮೈ ಕಂಟ್ರೋಲ್. ಐ ಜಸ್ಟ್ ಡಿಂಟ್ ವಾಂಟೆಡ್ ಟು ಲೂಸ್, ಯು ನೋ. ಕಳ್ಕೊಳ್ತೀನಿ ಅನ್ನೋ ಭಯದಲ್ಲಿ ದತ್ತ ಎಲ್ರನ್ನೂ ಹಿಡಿದಿಟ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದ. ಅದರಿಂದ ಅವನಿಗೆ ಗೊತ್ತಿಲ್ಲದೆ ಎಲ್ಲರೂ ಅವನಿಂದ ದೂರ ಹೋಗ್ತಿದ್ರು. ಹಿ ವಾಸ್ ಕೈಂಡ್ ಆಫ್ ಫೀಲಿಂಗ್ ಇನ್ಸೆಕ್ಯೂರ್. ಇಲ್ಲ, ಇವಾಗಲೇ ಓಪನ್ ಮಾಡು ಪ್ಲೀಸ್. ಇವನೊಬ್ಬ. ಐ ಲವ್ ಯು ರೇಖಾ. ಇದಕ್ಕೇನು ಹೇಳ್ತೀಯಾ? ವಾಟ್? ಇದ್ರಲ್ಲಿ ಹೇಳೋಕೇನಿದೆ? ಅವ್ನು ಗಿಫ್ಟ್ ಕೊಟ್ಟ, ತಗೊಂಡೆ, ಆಮೇಲೆ ಪ್ರಪೋಸ್ ಮಾಡ್ದ, ರಿಜೆಕ್ಟ್ ಮಾಡಿದೆ ಅಷ್ಟೇ. ಅಷ್ಟೇ ಆದರೆ ಅವ್ನು ಕೊಟ್ಟಿದ್ದ ಗಿಫ್ಟ್ ಯಾಕೆ ಇಸ್ಕೊಂಡೆ? ಕಮಾನ್, ಅವ್ನು ನನ್ನ ಫ್ರೆಂಡು, ಅದಕ್ಕೆ ತಗೊಂಡೆ. ನನ್ಗೇನು ಗೊತ್ತಿತ್ತು ಅವ್ನಿಗೆ ಆ ಉದ್ದೇಶ ಇರುತ್ತೆ ಅಂತ? ಸುಮ್ಮನೆ ನಾಟಕ ಆಬೇಡ. ನಾನು ನೋಡ್ತಿದ್ದೀನಿ, ಈ ನಡುವೆ ನನ್ನಿಂದೇನೋ ಮುಚ್ಚಿಡ್ತಿದೆ ಅನಿಸ್ತಿದೆ. ಡೋಂಟ್ ಓವರ್ ರಿಯಾಕ್ಟ್ ಬೂ. ಪ್ಲೀಸ್ ಹಾಗೆ ಕರಿಬೇಡ ನನ್ನ. ನಿಂಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ಎಲ್ಲಿ ನಿನ್ನ ಮೊಬೈಲ್ ಕೊಡು. ಕೊಡು. ಬ್ಯಾಗ್ ಕೊಡು. ಬೂ, ಐ ಆಮ್ ಸಾರಿ. ನಾನು ಹಾಗೆ ಮಾಡಬಾರ್ದಿತ್ತು. ಐ ವಾಸ್ ಅಪ್ಸೆಟ್. ನಂಬಿಕೆ, ದಟ್ಸ್ ದ ಫೌಂಡೇಶನ್. ನಮ್ಮ ರಿಲೇಷನ್ಶಿಪ್ಪಲ್ಲಿ ಅದೇ ಇಲ್ಲ. ಬೂ, ನಂಗೆ ಭಯ ಆಗಿತ್ತು ಎಲ್ಲಿ ನನ್ನ ಬಿಟ್ಟು ಹೋಗ್ತೀಯ ಅಂತ. ಐ ಜಸ್ಟ್ ಲಾಸ್ಟ್ ಇಟ್. ಐ ಆಮ್ ಸಾರಿ. ಚಿಕ್ಕೋನಿಂದ ನನ್ನ ಹತ್ರ ಇದ್ದವ್ರನ್ನೆಲ್ಲ ಕಳ್ಕೊಂಡಿದ್ದೀನಿ. ಈಗ ನಿನ್ನೂ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಪ್ಲೀಸ್ ಬೂ, ನನ್ನ ಬಿಟ್ಟು ಹೋಗಬೇಡ. ಬೈಕ್ ತೆಗಿ, ನನ್ನ ಪರ್ಫಾರ್ಮೆನ್ಸ್ಗೆ ಟೈಮ್ ಆಯಿತು. ನೀನು ನನ್ನ ಬಿಟ್ಟು ಹೋಗಲ್ಲ ಅಲ್ವಾ? Negative thoughts have only one purpose: destroy you. ಯುರೇಕಾಳ ಸಾವು ದತ್ತನ ಮನಸ್ಸಿಗೆ ಮಾಸದ ಗಾಯ ಮಾಡಿಬಿಡುತ್ತೆ. It's one hell of a prison. And that will be hard to deal with. I only hope ದತ್ತ ಏನಾದರೂ ರಿಯಲ್ ಲೈಫ್ ಕ್ಯಾರೆಕ್ಟರ್ ಆಗಿದ್ರೆ ಅವನ ಲೈಫ್ನಾಗ ಮತ್ತೊಂದು ಹುಡುಗಿ ಬಂದು ಅವನ ಲೈಫ್ನ ನಾರ್ಮಲಿಗೆ ತರೋವಾಗ ಆಗ್ಬೇಕು. ಜೀವನ ಕೆಲವೊಮ್ಮೆ ಬಿಡುಗಡೆನೇ ಇಲ್ದಿರೋ ಸೆರೆಮನೆ ಅಂತ ಅನಿಸುತ್ತೆ. ಅದರಲ್ಲೂ ನಮ್ಮ ಹಳೆ ಚಾಳಿಗಳು ಗೀಳಾಗಿ ಬದಲಾದಾಗ ಅವ್ರ ಜೊತೆ ಇರೋರ್ಗೂ ಅದೊಂದು ಸೆರೆಮನೆ ಇದ್ದಾಗೆ. ಉಸಿರುಗಟ್ಸುತ್ತೆ. ಹೆಜ್ಜೆ ಹೆಜ್ಜೆಗೂ ಅನುಮಾನ, ಪ್ರೀತಿ ಹೆಸರಲ್ಲಿ ಬಂಧಿಸೋದು. ಇಟ್ಸ್ ಸಫಕೇಟಿಂಗ್. ನೀವು ಆ ಸೆರೆಮನೆಯಿಂದ ಹೊರಗೆ ಬರದೆ ನಿಮ್ಮ ಜೊತೆಲಿರೋರ್ಗೂ ಬಿಡುಗಡೆ ಇಲ್ಲ. ಎಲ್ಲ ಸೆರೆಮನೆಗೂ ಕೀ ಅಂತಿರುತ್ತಲ್ಲ ಡಾಕ್ಟರ್. ಹೌ ಡು ಐ ಫೈಂಡ್ ದಟ್ ಕೀ? ಡೋಂಟ್ ಯು ಥಿಂಕ್ ಲೈಫ್ ವಾಸ್ ಅನ್ಫೇರ್ ಟು ದತ್ತ? ಐ ಮೀನ್, ಅವನು ಈ ಸಿಚುವೇಶನ್ಗೆ ಅವನ ಸುತ್ತಲೂ ಇರೋ ಈ ಮಂದಿನೂ ಒಂಥರ ರೆಸ್ಪಾನ್ಸಿಬಲ್ ಅಲ್ಲ? ಡಸಂಟ್ ಹಿ ಡಿಸರ್ವ್ ಅ ನಾರ್ಮಲ್ ಲೈಫ್ ಟು? ಅಫ್ಕೋರ್ಸ್ ಯು ಡೂ. ಅದಕ್ಕೆ ಕೀನೂ ನಿಮ್ಮ ಹತ್ರನೇ ಇದೆ. ದಟ್ ಕೀ ಈಸ್ ಯು.
ಅರುಣ್, ನಾನು ನಿಮ್ಮನ್ನ ಮೊದಲನೇ ಸೆಷನಲ್ಲಿ ನೋಡಿದಾಗಲೂ ಈಗಲೂ ಸಾಕಷ್ಟು ವ್ಯತ್ಯಾಸ ಇದೆ. ಆಗ ಯು ಆರ್ ಕನ್ಫ್ಯೂಸ್ಡ್. ಈಗ ನಿಮ್ಗೊಂದು ಕ್ಲಾರಿಟಿ ಇದೆ. ಯು ನೋ ಯುವರ್ ಪ್ರಾಬ್ಲಮ್ಸ್. ಯು ನೋ ದಟ್ ಯು ಆರ್ ದ ರೀಸನ್ ಫಾರ್ ಯುವರ್ ಪ್ರಾಬ್ಲಮ್ಸ್ ಆ್ಯಂಡ್ ದಟ್ಸ್ ಹಾಫ್ ಬೆಟಲ್ ಒನ್. ಈಗ ನೀವು ನಿಮ್ಮ ಹಳೆ ಗಾಯಗಳನ್ನು ಮರೆತು ಆ ಸೆರೆಮನೆಯಿಂದ ಮೆಲ್ಲಗೆ ಹೊರಬರಬೇಕು ಅಷ್ಟೇ. ಟೈಮ್ ತಗೊಳ್ಳಿ, ಅವರಿಗೂ ಟೈಮ್ ಕೊಡಿ. ಆಸ್ಕ್ ಹರ್ ಹೆಲ್ಪ್. ದೇರ್ ಇಸ್ ನೋ ಶೇಮ್ ಇನ್ ದಟ್. You mean to say these people need to be given free passes? ನಾಟ್ ರಿಯಲಿ. ಆಲ್ ದೇ ನೀಡ್ ಈಸ್ ಸಮ್ ಎಕ್ಸ್ಟ್ರಾ ಟೈಮ್. ಅಷ್ಟು ವರ್ಷದಿಂದ ಆಗಿರೋ ಗಾಯ ಅದು. ಕಡಿಮೆ ಆಗಾಕರ ಸ್ವಲ್ಪ ಟೈಮ್ ಬೇಕಲ್ಲ. ಎಲ್ಲನೂ ಹಣೆ ಬರ ಅಂತ ಹೇಳಕ್ಕಾಗಂಗಿಲ್ಲಲ್ಲ. ಆ್ಯಸ್ ಯು ನೋ, ದತ್ತಾಸ್ ಲೈಫ್ ವಾಸ್ ಅನ್ಫೇರ್ ಫ್ರಮ್ ಎವ್ರಿ ಕಾರ್ನರ್. ಆ್ಯಸ್ ಐ ಟೋಲ್ಡ್, ಸಮ್ ಎಕ್ಸ್ಟ್ರಾ ಟೈಮ್. ಅಲ್ಲಿ ಮಠ ಯಾರಾದರೂ ಅವನ ಜೊತೆ ನಿಂದಿರ್ಬೇಕಲ್ಲ. ಐಮ್ ಸಾರಿ. ನನ್ಗಿನ್ನೊಂದು ಚಾನ್ಸ್ ಕೊಡ್ತೀಯಾ? I'm sorry. Hello? Not interested.